ನಮಸ್ತೆ ಸ್ನೇಹಿತರೆ, ಡಿವೈನ್ ಲೈಟ್ ಸ್ಪಿರಿಚುವಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. PSSM ಸಂಸ್ಥಾಪಕರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದಕಮಲಗಳಿಗೆ ನಮಸ್ಕರಿಸೋಣ. ಈ ಅದ್ಭುತವಾದ ಜ್ಞಾನ ಪ್ರಸಾದಿಸಿದ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳಿಗೆ ಕೋಟಿ ಕೋಟಿ ಆತ್ಮವಂದನೆಗಳನ್ನು ತಿಳಿಸೋಣ. ರೂಪಾಜಿಯವರಿಗೂ ಕೋಟಿ ಕೋಟಿ ಆತ್ಮವಂದನೆಗಳನ್ನು ತಿಳಿಸೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಮಾನವ ಜನಾಂಗದವರಿಗೆ ಕೊಡುವ ಸಂದೇಶ ಮತ್ತು ಒಂದು ಆತ್ಮವು ಭೂಮಿಯ ಮೇಲೆ ಜನ್ಮ ತಾಳಲು ನಿರ್ಧರಿಸಿದ ಮೇಲೆ ನಡೆಯುವ ಪ್ರಕ್ರಿಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಭೃಗು ಮಹರ್ಷಿಗಳು ಮತ್ತು ಅತ್ರಿ ಮಹರ್ಷಿಗಳು ನಮ್ಮ ಹಾಗೆ ಭೂಮಿಯ ಮೇಲೆ ದೇಹಧಾರಿಗಳಾಗಿ ಜನ್ಮಿಸಿದರು. ಅವರು ತಮ್ಮ ಸಾಧನೆಯಿಂದ ಈಗ ಬೆಳಕಿನ ಜೀವಿಗಳಾಗಿದ್ದಾರೆ. ಇವರು ನಿರಂತರವಾಗಿ ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾರೆ. ಈಗ ಅವರು ಕೊಡುವ ಸಂದೇಶವನ್ನು ತಿಳಿಯೋಣ. ನಾವು ಸದ್ಯದಲ್ಲಿ ಬೆಳಕಿನ ಜೀವಿಗಳಾಗಿದ್ದೇವೆ. ಅಂದರೆ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಗಳು ಈಗ ತಮ್ಮ ಸಾಧನೆಯಿಂದ ಬೆಳಕಿನ ಜೀವಿಗಳಾಗಿದ್ದಾರೆ. ಹಿಂದೊಮ್ಮೆ ನಾವು ಸಹಿತ ದೇಹಧಾರಿಗಳಾಗಿ ಭೂಮಿಯಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದೆವು. ನಮ್ಮ ಅನೇಕ ಜನ್ಮಗಳ ನಂತರವೂ ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಕಳೆದುಕೊಳ್ಳದ ಕಾರಣ ಮಾನವ ಜನ್ಮದಿಂದ ಮುಕ್ತರಾದೆವು. ಈ ಸ್ಥಿತಿಯನ್ನು ಪಡೆಯಲು ಕೇವಲ ಸ್ಮೃತಿಯೊಂದೇ ಸಾಲದು, ಜೊತೆಗೆ ಬಹಳಷ್ಟು ಸಾಧನೆಯ ಅವಶ್ಯಕತೆಯೂ ಇರುತ್ತದೆ. ಇಂತಹ ಸಾಧನೆಯನ್ನು ಮಾಡಲು ಸಹ ಒಂದು ಮಾನವ ಜನ್ಮ ಸಾಲುವುದಿಲ್ಲ. ಅನೇಕ ಜನ್ಮಗಳ ಜ್ಞಾನದ ಫಲವೇ ಈ ಸ್ಥಿತಿ. ಆದರೂ ಪ್ರತಿ ಜನ್ಮದಲ್ಲೂ ಜ್ಞಾನ ಪಡೆದು ಸಾರ್ಥಕತೆಯನ್ನು ಪಡೆಯುವುದು ಆತ್ಮದ ಜವಾಬ್ದಾರಿ. ಮಾನವ ಜನ್ಮ ಪಡೆಯುವುದು ಶ್ರೇಷ್ಠ ವಿಚಾರ. ಆ ಮಾನವ ಜನ್ಮಗಳನ್ನು ಶ್ರೇಷ್ಠ ಸಾಧನೆಗಳಿಗಾಗಿ ಬಳಸಿ ಉನ್ನತ ಮಟ್ಟಕ್ಕೆ ಬೆಳೆಸುವುದು ಧರ್ಮ. ಅದರ ಹೊರತು ಮಾನವ ಜನ್ಮ ಚೆನ್ನಾಗಿದೆ ಎಂದು ಒಂದಾದ ನಂತರ ಇನ್ನೊಂದು ಪಾತ್ರ ಮಾಡುತ್ತಲೇ ಕೇವಲ ಜನ್ಮಗಳನ್ನು ತೆಗೆದುಕೊಂಡು ನಿರರ್ಥಕ ಜೀವನ ಮಾಡುವುದರಿಂದ ಯಾವ ಅರ್ಥವೂ ಇಲ್ಲ. ಉನ್ನತ ಮಟ್ಟದ ಜೀವನದ ಹಾದಿಯು ಎಲ್ಲರನ್ನೂ ಕೈಬೀಸಿ ಕರೆಯುತ್ತಿದ್ದಾಗ ಅದರ ಕರೆಗೂ ಓಗೊಡದೆ ನಿಮ್ಮ ಸಮಯವನ್ನು ನೀವೇ ವ್ಯರ್ಥ ಮಾಡಿಕೊಳ್ಳುತ್ತಿರುವುದರಿಂದ ಏನು ಪ್ರಯೋಜನ? ನಿಮ್ಮ ಅಂತರಾಳದಲ್ಲಿ ತುಡಿಯುತ್ತಿರುವ ಬೇಗೆಯ ಬಗ್ಗೆಯೂ ಕೊಂಚ ಗಮನವಿಡಿ. ನಿಮ್ಮೆಲ್ಲರ ಅಂತರಾತ್ಮಗಳು ತನ್ನ ಸ್ವಸ್ವರೂಪವನ್ನು ಜಾಗೃತಗೊಳಿಸಿಕೊಳ್ಳಲು ತುಡಿಯುತ್ತಿದೆ. ಆದರೆ ಅವುಗಳಿಗೆ ಆಸ್ಪದವೇ ನೀಡದಂತೆ ನಿಮ್ಮನ್ನು ನೀವೇ ನಿಮ್ಮ ಕರ್ಮಗಳಿಂದ ಮುಚ್ಚಿಕೊಳ್ಳುತ್ತಿದ್ದೀರಿ. ಸ್ವಲ್ಪ ಎಚ್ಚೆತ್ತುಕೊಳ್ಳಿ. ನಿಮಗೆಲ್ಲ ಈ ವಿಚಾರದಲ್ಲಿ ಜ್ಞಾನವನ್ನು ನೀಡಿ ನಿಮ್ಮನ್ನೆಲ್ಲ ಎಚ್ಚರಿಸಿ ಉನ್ನತ ಮಟ್ಟದ ಜೀವನಕ್ಕಾಗಿ ಸಿದ್ಧಗೊಳಿಸಲೆಂದೇ ನಾವು ಮಾರ್ಗದರ್ಶನ ನೀಡಲು ಬಂದಿದ್ದೇವೆ. ಭೌತಿಕ ಜೀವನವೇ ಎಲ್ಲ ಅಲ್ಲ, ಅದರಾಚೆ ಕೂಡ ಬಹಳಷ್ಟು ಜೀವನವಿದೆ, ಜ್ಞಾನವಿದೆ, ವೈಭೋಗವೂ ಇದೆ. ಗಳ ಬಗ್ಗೆ ಅರಿಯುವ ಉದ್ದೇಶ ಉಳ್ಳವರಿಗೆ, ನಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳಲು ಬಯಸುವವರು ಧ್ಯಾನ ಸಾಧನೆಯಿಂದ ತಮ್ಮನ್ನು ತಾವು ಶ್ರುತಿಗೂಡಿಸಿಕೊಂಡಾಗ ನಾವು ಅಂಥವರಿಗೆ ಮಾರ್ಗದರ್ಶನ ನೀಡಲು ಸದಾ ತಯಾರಾಗಿರುತ್ತೇವೆ. ಸಾವಿನ ನಂತರದ ಜೀವನದ ಬಗೆಗಿನ ನಿಮ್ಮ ಪ್ರಶ್ನೆ ಅತ್ಯಂತ ಮಹತ್ವಪೂರ್ಣವಾದುದು. ಪ್ರತಿಯೊಬ್ಬರಿಗೂ ಅವಶ್ಯವಾದ ಜ್ಞಾನದ ವಿಚಾರ ಇದಾಗಿದೆ. ಮರಣದ ಬಗೆಗಿನ ಅಜ್ಞಾನ ಪ್ರತಿ ಜೀವಿಯಲ್ಲೂ ತಲ್ಲಣಗೊಳಿಸುತ್ತದೆ. ಇದಕ್ಕೆ ಪರಿಹಾರವೆಂದರೆ ಮರಣದ ಬಗೆಗಿನ ಅಜ್ಞಾನವನ್ನು, ಭಯವನ್ನು ತೊಲಗಿಸುವುದು. ಹುಟ್ಟು ಸಾವಿನ ಬಗೆಗಿನ ಜ್ಞಾನ, ಅನುಭವ ಮತ್ತು ಜೀವನದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವಿಕೆಯಿಂದ ಈ ಭಯವನ್ನು ನೀಗಿಸಬಹುದು. ಜನನ ಮರಣ ಎನ್ನುವುದು ಒಂದು ಜೀವನದ ಆದಿ ಮತ್ತು ಅಂತ್ಯವೇ ಹೊರತು ಜೀವಿಯ ಆದಿ ಅಂತ್ಯದ ವಿಚಾರವಲ್ಲ. ಜೀವಿಯ ಆದಿಯ ಕುರಿತು ಮೊದಲು ತಿಳಿಯೋಣ. ನಂತರ ಜೀವನವೆಂದರೇನು, ಜೀವನದ ಆದಿ ಅಂತ್ಯದ ಬಗೆಗಿನ ವಿಚಾರವನ್ನು ತಿಳಿಯೋಣ. ಸ್ನೇಹಿತರೆ, ಮೊದಲು ನಾವು ಜೀವನದ ಆದಿಯ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವದ ಮಹಾನ್ ಚೈತನ್ಯ, ಮೂಲ ಚೈತನ್ಯ, ನಿರಾಕಾರಿ ಪರಮಾತ್ಮ ಎಂದೆಲ್ಲ ಕರೆಯಲ್ಪಡುವ ಬೃಹತ್ ಬೆಳಕು ವಿಶ್ವದಾದ್ಯಂತ ಪ್ರಚಲಿತದಲ್ಲಿರುವ ಪ್ರತಿ ಲೋಕ, ಪ್ರತಿ ಕಾರ್ಯ, ಪ್ರತಿ ಕ್ಷಣದ ಮೂಲ ಸಾಕ್ಷಿಯಾಗಿದೆ. ಪ್ರತಿ ಲೋಕದಲ್ಲಿ ನಡೆಯಲ್ಪಡುವ ಕಾರ್ಯಕಾರಣಗಳ ಅನುಭವಗಳನ್ನು ತುಂಬಿಸಿಕೊಂಡು ಜ್ಞಾನ ಭಂಡಾರವಾಗಿದೆ.
ಇಂತಹ ಜ್ಞಾನ ಭಂಡಾರದ ನಿರಂತರ ಜ್ಞಾನ ವಿನಿಯೋಗದ ಕಾರ್ಯಕ್ಕಾಗಿ ತನ್ನ ಬೆಳಕಿನ ಅಂಶಗಳನ್ನು ಬಿಡುಗಡೆಗೊಳಿಸಿ ಎಲ್ಲೆಡೆ ಪ್ರಸರಿಸುತ್ತಿರುತ್ತದೆ. ಇಂತಹ ಬೆಳಕಿನ ಅಂಶಗಳನ್ನು ಪೂರ್ಣಾತ್ಮಗಳೆಂದು ಕರೆಯುತ್ತಾರೆ. ಈ ಪೂರ್ಣಾತ್ಮಗಳು ತನ್ನ ಬೆಳಕಿನ ಶಕ್ತಿಯಿಂದ ಆತ್ಮಗಳನ್ನು ಬಿಡುಗಡೆಗೊಳಿಸಿ ಎಲ್ಲ ಲೋಕಗಳಲ್ಲಿ ಪಾತ್ರಗಳನ್ನು ಮಾಡಲು ಕಳುಹಿಸುತ್ತವೆ. ಆತ್ಮಗಳು ಪಡೆದ ಅನುಭವಗಳನ್ನು ಸ್ವೀಕರಿಸಿ ಅದನ್ನು ಮೂಲ ಚೈತನ್ಯಕ್ಕೆ ರವಾನಿಸುವ ಕಾರ್ಯವನ್ನು ಈ ಪೂರ್ಣಾತ್ಮಗಳು ನಿರ್ವಹಿಸುತ್ತವೆ. ಇಲ್ಲಿ ಆತ್ಮವನ್ನು ಜೀವಿಗಳೆಂದೇ ಕರೆಯಲಾಗಿದೆ. ಮೇಲಿನ ಲೋಕಗಳಲ್ಲಿ ಪಡೆದ ಜ್ಞಾನದ ಸಾಕಾರ ಅನುಭವಗಳನ್ನು ಅನುಭವಿಸಲು ಜೀವಿಗಳು ಈ ಭೂಲೋಕದಲ್ಲಿ ಅವತರಿಸುತ್ತವೆ. ಒಂದು ಜೀವಿಯು ತಾನು ಭೂಲೋಕದಲ್ಲಿ ಜನಿಸಲು ನಿರ್ಧರಿಸಿದರೆ ಅದು ಮೊಟ್ಟಮೊದಲು ತಾನು ಎಷ್ಟು ಜನ್ಮಗಳನ್ನು ಯಾವ ರೂಪದಲ್ಲಿ ಪಡೆಯಬೇಕೆಂಬ ನಿರ್ಣಯವನ್ನು ಕೈಗೊಳ್ಳುತ್ತದೆ. ನಂತರ ತನ್ನ ಜೀವನವು ಹೇಗಿರಬೇಕು, ಯಾರೊಂದಿಗೆ ಎಷ್ಟು ದಿನಗಳವರೆಗೆ ಇರಬೇಕು ಎಂಬುದರ ರೂಪರೇಷೆಗಳನ್ನು ನಿರ್ಣಯಿಸಿಕೊಳ್ಳುತ್ತದೆ. ಅದರ ಅವಶ್ಯಕತೆಗೆ ತಕ್ಕಂತಹ ದೇಹವನ್ನು ರಚಿಸಿಕೊಳ್ಳಲು ಅಗತ್ಯವಾದ ಅಂಗಾಂಗಗಳನ್ನು ತಯಾರಿಸುವ ಸೂಕ್ಷ್ಮ ಲೋಕದ ಕಾರ್ಯಕರ್ತರೊಡನೆ ಸಮಾಲೋಚನೆ ನಡೆಸಿ ಶರೀರವನ್ನು ಕುರಿತಾದ ಚಿತ್ರವನ್ನು ಸೂಕ್ಷ್ಮ ರೂಪದಲ್ಲಿ ಚಿತ್ರಿಸಿಕೊಳ್ಳುತ್ತದೆ. ಪರಮಾತ್ಮನಿಂದ ತಾನು ಪಾತ್ರ ಮಾಡಲು ನಿರ್ಣಯಿಸಿಕೊಂಡಾಗ ದೊರೆತ ಕೋಶಗಳಲ್ಲಿ ಒಂದಾದ ಮನೋಮಯ ಕೋಶದಲ್ಲಿ ಈ ಚಿತ್ರಗಳನ್ನು ಶೇಖರಿಸಿಕೊಳ್ಳುತ್ತದೆ. ಜೀವಿಯು ತಾನು ಆಯ್ಕೆ ಮಾಡಿಕೊಂಡ ತಂದೆ ತಾಯಿಗಳ ವಂಶವಾಹಿಗಳ ಆಧಾರದ ಮೇಲೆ ತನ್ನ ಶರೀರದ ನಕ್ಷೆಯನ್ನು ಚಿತ್ರಿಸಿಕೊಳ್ಳುತ್ತದೆ. ತನ್ನ ಜೀವಾವಧಿಯಲ್ಲಿ ಅನುಭವಿಸಬೇಕಾದ ಪ್ರಮುಖ ಘಟನೆಗಳನ್ನು, ಪರಿಸರವನ್ನು, ಅದಕ್ಕೆ ಅವಶ್ಯ ಇರುವ ವ್ಯಕ್ತಿಗಳನ್ನೂ ಸಹ ಅದೇ ನಿರ್ಧರಿಸುತ್ತದೆ. ತನ್ನ ಕುಟುಂಬ, ತನ್ನ ಲಿಂಗ, ತನ್ನ ಆಪ್ತ, ತನ್ನ ಶತ್ರು ಎಲ್ಲವನ್ನೂ ತಾನೇ ನಿರ್ಧರಿಸುತ್ತದೆ. ಜೀವನದಲ್ಲಿ ತಾನು ಎದುರಿಸಬೇಕಾದ ಮುಖ್ಯ ಘಟನೆಗಳನ್ನು, ತನ್ನ ಸಮಸ್ಯೆಗಳನ್ನು, ಅದರ ಸಮಯವನ್ನು, ಅದರ ಪರಿಹಾರಗಳನ್ನು, ತನ್ನ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು, ಕಡೆಗೆ ತನ್ನ ಮರಣದ ಅಂದರೆ ಆ ಜೀವನದ ಅಂತ್ಯವನ್ನೂ ಸಹ ಸ್ವಯಂ ಆ ಜೀವಿಯೇ ನಿರ್ಧರಿಸಿಕೊಳ್ಳುತ್ತದೆ. ಮುಖ್ಯವಾದ ವಿಷಯವೆಂದರೆ ಹೀಗೆ ನಿರ್ಧರಿಸಿಕೊಳ್ಳುವಾಗ ಆತ್ಮವು ಇವುಗಳನ್ನೆಲ್ಲ ತನ್ನ ಸ್ವ ಅನುಭವಕ್ಕಾಗಿ ರೂಪಿಸಿಕೊಳ್ಳುತ್ತದೆಯೇ ಹೊರತು ಅದರ ಉದ್ದೇಶ ಬೇರೆ ಇರುವುದಿಲ್ಲ. ತಾನು ಹೀಗೆ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು ಅದರ ಸ್ವಯಂಕೃತವೇ ಹೊರತು ಅಲ್ಲಿ ಯಾರ ಒತ್ತಾಯವಾಗಲಿ, ಯಾರ ಹೇಳಿಕೆಗಳಾಗಲಿ, ಯಾವುದೇ ಸಲಹೆಗಳಾಗಲಿ ಅವಕಾಶ ಇರುವುದಿಲ್ಲ. ಜೀವಿಯು ಇವುಗಳನ್ನೆಲ್ಲ ತನ್ನದೇ ಆದ ಒಂದು ಕಂಪನಗಳಲ್ಲಿ ನಿರೂಪಿಸಿ ಅದನ್ನು ಸೂಕ್ಷ್ಮ ಯಂತ್ರವೊಂದರಲ್ಲಿ ಅಂದರೆ ಆಶಿಕ್ ರೆಕಾರ್ಡ್ನಲ್ಲಿ ಶೇಖರಿಸಿಡುತ್ತದೆ. ಈ ಯಂತ್ರದಲ್ಲಿ ಭೂಮಿಯಲ್ಲಿ ಜನಿಸುವ ಪ್ರತಿ ಆತ್ಮದ ಪ್ರತಿ ಜೀವನದ ಅನುಭವಗಳ ಆತ್ಮದ ಕಂಪನಗಳು ಇನ್ನೊಂದು ಆತ್ಮದ ಕಂಪನಕ್ಕೂ ವ್ಯತ್ಯಾಸವಿರುತ್ತದೆ. ಈ ವಿಭಿನ್ನತೆಯ ಒಂದೇ ಒಂದು ಅಂಶದ ಗುರುತಿನಿಂದ ಪ್ರತಿ ಆತ್ಮಗಳ ಅನುಭವಗಳ ಲೆಕ್ಕಾಚಾರವು ನಮೂದಿಸಲ್ಪಡುತ್ತವೆ. ಎಲ್ಲ ಆತ್ಮಗಳು ಒಂದೇ ಮೂಲ ಚೈತನ್ಯದ ಅಂಶಗಳಾದರೂ ಎಲ್ಲ ಆತ್ಮಗಳ ಸ್ವರೂಪವು ಒಂದೇ ಆದರೂ ಆತ್ಮಗಳ ಪ್ರತ್ಯೇಕ ಲೆಕ್ಕಾಚಾರವನ್ನು ಕಾಪಾಡಲು ಅವುಗಳಿಗೆ ವಿಭಿನ್ನ ರೀತಿಯ ಕಂಪನಗಳಿಂದ ಶ್ರುತಿಗೊಳಿಸಲಾಗಿದೆ. ಆತ್ಮಕ್ಕೂ ಸೂಕ್ಷ್ಮ ಯಂತ್ರಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಬೆಳ್ಳಿಯ ಹುರಿಯ ಮೂಲಕ ಸದಾ ಸಂಬಂಧವೇರ್ಪಟ್ಟಿರುತ್ತದೆ. ಆತ್ಮಕ್ಕೂ ಹಾಗೂ ಆತ್ಮದ ಮೂಲಕ್ಕೂ ಇರುವ ಅವಿನಾಭಾವ ಸಂಬಂಧವಿದು. ಆತ್ಮವು ಪಡೆಯುವ ಪ್ರತಿ ಅನುಭವದ ಲೆಕ್ಕಾಚಾರವು ಸೂಕ್ಷ್ಮ ಯಂತ್ರದಲ್ಲಿ ದಾಖಲಾಗುತ್ತಾ ಆ ಅನುಭವದ ಸಾರಗಳು ಆತ್ಮದ ಮೂಲಕ್ಕೆ ಅಂದರೆ ಪರಮಾತ್ಮನಿಗೆ ತಲುಪುತ್ತಿರುತ್ತದೆ. ಅಂತೆಯೇ ಪರಮಾತ್ಮನಿಂದ ಬಂದ ಸಂದೇಶಗಳು ಆತ್ಮಕ್ಕೆ ತಲುಪುತ್ತಿರುತ್ತವೆ. ಬೆಳ್ಳಿಯ ಹುರಿಯ ರೂಪದಲ್ಲಿ ಪ್ರಸಾರವಾಗುವ ಕಂಪನಗಳಲ್ಲಿ ಇಷ್ಟೆಲ್ಲ ಸಂದೇಶಗಳು ಅಡಗಿರುತ್ತವೆ.
ಈ ಸಂದೇಶವಾಹಕಗಳು ಸ್ಥೂಲ ಕಣ್ಣುಗಳಿಗೆ ಗೋಚರಿಸುವುದಿಲ್ಲವಾದ್ದರಿಂದ ಭೌತಿಕ ಜಗತ್ತಿಗೆ ಇದರ ಇರುವು ಅಗೋಚರವಾಗಿದೆ. ತನ್ನ ಜೀವನದ ಪ್ರತಿ ನಿರ್ಧಾರದ ರೂಪರೇಷವನ್ನು ಆತ್ಮವು ಸಿದ್ಧಗೊಳಿಸಿ ಸೂಕ್ಷ್ಮ ವಲಯದ ನಿರ್ದೇಶಕರಿಗೆ ಸಮರ್ಪಿಸುತ್ತದೆ. ಅವರುಗಳ ಅದನ್ನು ಪರಿಶೀಲನೆ ಮಾಡಿ ಆತ್ಮವು ಆಯ್ಕೆ ಮಾಡಿಕೊಂಡ ಪಾತ್ರಕ್ಕೆ ತಕ್ಕ ವಾತಾವರಣವನ್ನು ಭೂಲೋಕದಲ್ಲಿ ಸೃಷ್ಟಿಸುತ್ತಾರೆ. ಆತ್ಮವು ತಾನು ಆಯ್ಕೆ ಮಾಡಿಕೊಂಡ ತಾಯಿಯ ಗರ್ಭವನ್ನು ಮೊದಲು ಪರಿಶುದ್ಧಗೊಳಿಸಲಾಗುತ್ತದೆ. ನಂತರ ಆತ್ಮದ ಒಂದಂಶವನ್ನು ಅದೇ ತಯಾರಿಸಿಕೊಂಡ ನೀಲಿ ನಕ್ಷೆಯೊಡನೆ ತಾಯಿಯ ಗರ್ಭಕ್ಕೆ ರವಾನಿಸಲಾಗುತ್ತದೆ. ಗರ್ಭವು ಅಂಕುರವಾದಂದಿನಿಂದ 4 ತಿಂಗಳವರೆಗೆ ಆತ್ಮವು ಮೇಲಿನ ಲೋಕಗಳಲ್ಲಿ ತಾನು ಭೂಮಿಯಲ್ಲಿ ಅವತರಿಸಲು ಅವಶ್ಯಕವಾದ ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶಗಳನ್ನು ಅಳವಡಿಸಿಕೊಂಡು ತಯಾರಾಗುತ್ತದೆ. ನಂತರ ತನ್ನ ನೀಲಿ ನಕ್ಷೆಯ ಪ್ರಕಾರ ಶರೀರವನ್ನು ರೂಪಿಸಿಕೊಳ್ಳಲು ಮೊದಲು ತನ್ನ ಕಾರಣ ಶರೀರ, ಮಹಾಕಾರಣ ಶರೀರ, ಸೂಕ್ಷ್ಮ ಶರೀರವನ್ನು ಹೊಂದಿಸಿಕೊಂಡು ಸ್ಥೂಲ ಶರೀರವನ್ನು ಸೇರಲು ತಯಾರಿ ನಡೆಸುತ್ತದೆ. ಈ ಅದ್ಭುತವಾದ ಜ್ಞಾನವನ್ನು ಪ್ರಸಾದಿಸಿದ ಮಹಾತ್ಮರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸೋಣ. ಮುಂದಿನ ಭಾಗದಲ್ಲಿ ತಾಯಿಯ ಗರ್ಭ ಸೇರಿದ ಆತ್ಮವು ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ಮೂಲ ಚೈತನ್ಯದೊಂದಿಗೆ ಇರುವ ಸಂಬಂಧವನ್ನು ಯಾವ ರೀತಿಯಲ್ಲಿ ಕಳೆದುಕೊಳ್ಳುತ್ತದೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.